ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಮದುವೆಯ ಬಗ್ಗೆ ತುಂಬ ಗೊಂದಲಗಳಿರುತ್ತವೆ. ಈ ಗೊಂದಲಗಳನ್ನು ನಿವಾರಿಸಲು ಹಾಗೂ ಆದರ್ಶ ಪತ್ನಿಯನ್ನು ಆಕರ್ಷಿಸಲು ಈ ಮುಂದಿನ ಪ್ರಾರ್ಥನೆಯನ್ನು ಕೇಳಿ. ನನ್ನ ಜೊತೆಗೆ ಅನ್ಯೋನ್ಯವಾಗಿರುವ ಒಬ್ಬ ಉಪಯುಕ್ತ ಹುಡುಗಿಗಾಗಿ ನಾನೀಗ ಆಕರ್ಷಣೆಯನ್ನು ಮಾಡುತ್ತಿದ್ದೇನೆ. ಇದು ದೈವಿ ಪ್ರೇಮವಾಗಿರುವುದರಿಂದ ಆಧ್ಯಾತ್ಮಿಕ ಕೂಡುವಿಕೆ ಇರುತ್ತದೆ. ಈ ಪ್ರೇಮ ಎಂತಹ ವ್ಯಕ್ತಿತ್ವದ ಹುಡುಗಿಯೊಂದಿಗೆ ಜೋಡಿಸುತ್ತದೆ ಎಂದರೆ ಅವಳು ನನ್ನ ಆದರ್ಶ ಸಂಗಾತಿಯಾಗಿರುತ್ತಾಳೆ. ಈ ಹುಡುಗಿಗೆ ನಾನು ಪ್ರೇಮ, ಪ್ರಕಾಶ, ಖುಷಿ ಮತ್ತು ಶಾಂತಿಯನ್ನು ನೀಡುತ್ತೇನೆ. ನನಗನ್ನಿಸುತ್ತಿದೆ ಮತ್ತು ನಾನು ವಿಶ್ವಾಸ ಪಡುತ್ತಿದ್ದೇನೆ ಏನೆಂದರೆ ಈ ಹುಡುಗಿಯ ಬದುಕನ್ನು ನಾನು ಪೂರ್ಣ ಮತ್ತು ಅದ್ಭುತವಾಗಿಸುತ್ತೇನೆ. ನಾನು ಈಗ ಆದೇಶ ನೀಡುವುದೇನೆಂದರೆ ಆಕೆಯಲ್ಲಿ ಈ ಗುಣಗಳು ಮತ್ತು ಅಭ್ಯಾಸಗಳು ಇರುತ್ತವೆ: ಆಧ್ಯಾತ್ಮಿಕತೆ, ನಿಷ್ಠೆ, ಸೌಶೀಲ್ಯ ಮತ್ತು ಪ್ರಾಮಾಣಿಕತೆ. ಆಕೆ ಸಾಮರಸ್ಯದ, ಶಾಂತ ಮತ್ತು ಖುಷಿಯಿಂದಿರುತ್ತಾಳೆ. ನಾವು ಪರಸ್ಪರ ಪ್ರಬಲತೆಯಿಂದ ಆಕರ್ಷಿಸಲ್ಪಟ್ಟಿರುತ್ತೇವೆ. ಯಾರು ಪ್ರೇಮ, ಸತ್ಯ ಮತ್ತು ಸುಂದರತೆಯ ಸಂಬಂಧವನ್ನು ಇಟ್ಟುಕೊಳ್ಳುವರು ಆ ಅನುಭವ ನನಗೆ ಬರಲು ಸಾಧ್ಯ. ನಾನೀಗ ನನ್ನ ಆದರ್ಶ ಜೀವನ ಸಂಗಾತಿಯನ್ನು ಸ್ವೀಕರಿಸುತ್ತೇನೆ. ಸ್ನೇಹಿತರೆ, ಈ ಪ್ರಾರ್ಥನೆಯನ್ನು ನೀವು ಪ್ರತಿದಿನ ಕೇಳಿದರೆ ನಿಮಗೆ 21 ದಿನಗಳ ಒಳಗೆ ಆದರ್ಶ ಪತ್ನಿಯನ್ನು ಆಕರ್ಷಿಸುವ ಬಗೆ ತಿಳಿಯುತ್ತದೆ. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ನವೀನ್. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಾಕ್ಯಗಳನ್ನು ಡಾಕ್ಟರ್ ಜೋಸೆಫ್ ಮರ್ಫಿಯವರು ಬರೆದಿರುವ ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿ ಈ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ನವೀನ್, ಜಗ್ಗಿ ನವೀನ್. ಥ್ಯಾಂಕ್ ಯು. ಸ್ನೇಹಿತರೆ, ಮದುವೆಯ ಬಗ್ಗೆ ಪ್ರತಿಯೊಬ್ಬ ಹುಡುಗನಿಗೂ ಗೊಂದಲವಿರುತ್ತದೆ. ಈ ಗೊಂದಲವನ್ನು ಪರಿಹರಿಸಲು ಹಾಗೂ ಅತ್ಯುತ್ತಮ ಪತ್ನಿಯನ್ನು ಪಡೆಯಲು ಈ ಪ್ರಾರ್ಥನೆಯನ್ನು 21 ದಿನಗಳು ಕೇಳಿರಿ. ನಾನು ಈಗ ಒಬ್ಬ ಪ್ರಾಮಾಣಿಕಳು ಹಾಗೂ ಸತ್ಯವಂತಳು ಹಾಗೂ ಸಚ್ಚಾರಿತ್ರ್ಯದ ನಿಷ್ಠಾವಂತಳು, ಶಾಂತ ಹಾಗೂ ಖುಷಿಯ ಮತ್ತು ಸಮೃದ್ಧಿಯ ಹುಡುಗಿಯನ್ನು ಆಕರ್ಷಿಸುತ್ತೇನೆ. ಯಾವ ಗುಣಗಳನ್ನು ನಾನು ಪ್ರಶಂಸಿಸುತ್ತಿದ್ದೇನೋ ಅವೆಲ್ಲವನ್ನೂ ನಾನು ನನ್ನ ಸುಪ್ತಪ್ರಜ್ಞಾ ಮನಸ್ಸಿನಿಂದ ಇಳಿಸುತ್ತಿದ್ದೇನೆ. ಈ ಗುಣಗಳ ಬಗೆಗೆ ಯೋಚಿಸುವಾಗ ಅವು ನನ್ನ ಭಾಗವಾಗಿ ಹೋಗುತ್ತವೆ ಮತ್ತು ಸುಪ್ತಪ್ರಜ್ಞಾ ರೂಪದಿಂದ ಸಾಕಾರವಾಗಿ ಹೋಗುತ್ತವೆ. ಆಕರ್ಷಣೆಯ ನಿಯಮ ನಿಶ್ಚಿತ ನಿಯಮವೆಂದು ನನಗೆ ಗೊತ್ತಿದೆ ಮತ್ತು ನನ್ನ ಸುಪ್ತಪ್ರಜ್ಞಾ ವಿಶ್ವಾಸದ ಮೂಲಕ ನನ್ನ ಕಡೆಗೆ ಯಾವುದೇ ಹುಡುಗಿಯನ್ನು ಆಕರ್ಷಿಸುತ್ತೇನೆ. ಯಾರು ನನ್ನ ಸುಪ್ತಪ್ರಜ್ಞಾ ಮನಸ್ಸಿನಲ್ಲಿ ನಿಜವಾಗಿ ಕಾಣಿಸುತ್ತಾಳೋ ಅವಳನ್ನು ನಾನು ಆಕರ್ಷಿಸುತ್ತೇನೆ. ನಾನು ಅವಳ ಶಾಂತಿ ಮತ್ತು ಸುಖವನ್ನು ಹೆಚ್ಚಿಸುತ್ತೇನೆ ಎಂದು ನಾನು ಬಲ್ಲೆ. ಅವಳು ನನ್ನ ಆದರ್ಶಗಳನ್ನು ಪ್ರೀತಿಸುತ್ತಾಳೆ ಮತ್ತು ನಾನು ಅವಳ ಆದರ್ಶಗಳನ್ನು ಮೆಚ್ಚಿಕೊಳ್ಳುತ್ತೇನೆ. ಅವಳು ನನ್ನನ್ನು ಬದಲಿಸಿ ಹೊಸಬನಾಗಿ ಆಗುವಂತೆ ಹೇಳಲಾರಳು ಮತ್ತು ನಾನು ಅವಳನ್ನು ಬದಲಾಯಿಸಿ ಹೊಸಬಳಾಗುವುದಕ್ಕೆ ಹೇಳಲಾರೆ. ನಮ್ಮೊಳಗೆ ಪರಸ್ಪರ ಪ್ರೇಮ, ಸ್ವಾತಂತ್ರ್ಯ ಮತ್ತು ಆದರವಿರುತ್ತದೆ. ಸ್ನೇಹಿತರೆ, ಈ ವಿಚಾರವನ್ನು ಪ್ರತಿದಿನ 21 ದಿನಗಳ ಕಾಲ ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸಿನಲ್ಲಿ ಈ ವಿಚಾರವನ್ನು ತುಂಬಿರಿ. ನೀವು ಸದ್ಯದಲ್ಲೇ ಅತ್ಯುತ್ತಮವಾದ ಆಕರ್ಷಕ ಪತ್ನಿಯನ್ನು ಆಕರ್ಷಿಸುತ್ತೀರಾ. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಜಗ್ಗಿ ನವೀನ್. ಥ್ಯಾಂಕ್ ಯು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು.